ಮತ್ತೊಂದು ಕಡೆ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವೆ ಟನಲ್ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ. ಬೆಂಗಳೂರಿನಲ್ಲಿ ಟನಲ್ ರಸ್ತೆಯನ್ನ ವಿರೋಧಿಸಿ ಬಿಜೆಪಿ ಸಮರ ಸಾರ್ತಾ ಇದೆ. ಅಂದ್ರೆ ಬಿಜೆಪಿಲಿ ಎದ್ದಿರೋದೇ ಬಹಳ ಲೇಟು ನಿದ್ದೆಯಿಂದ. ಯಾಕೆ ವಿಚಾರ ಇದು ಅಂತಂದ್ರೆ, ತೇಜಸ್ವಿ ಸೂರ್ಯ ಸಂಸದ ತೇಜಸ್ವಿ ಸೂರ್ಯ ಒಬ್ರು ಬಿಟ್ರೆ ಉಳಿದಂಥವ್ರು ಯಾರು ಕೂಡ ಅವ್ರಿಗೆ ಧ್ವನಿಗೂಡಿಸ್ತಾ ಇಲ್ಲ. ಅದು ತೇಜಸ್ವಿ ಸೂರ್ಯ ಅವರ ವಿಚಾರವಾಗಿ ಕಾಂಗ್ರೆಸ್ನ ನಾಯಕರುಗಳು ಬಹಳ ವೈಯಕ್ತಿಕ ಟೀಕೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಯಾರೂ ತುಟಿ ಬಿಡ್ತಾ ಇಲ್ಲ ಅನ್ನುವಂಥದ್ದನ್ನ ಸ್ವತಃ ಮೊನ್ನೆ ಆರೋಶೋಕಿಗೆ ಪ್ರಶ್ನೆ ಮಾಡಲಾಗಿತ್ತು. ಈಗ ನಿದ್ದೆ ಇದ್ದ ಎದ್ದಂಥ ರೀತಿಯಾಗಿ ಇವತ್ತು ಜನಜಾಗೃತಿ ಅಭಿಯಾನ ಅನ್ನೋ ರೀತಿಯಾಗಿ ಲಾಲ್ಬಾಗ್ ಸುತ್ತಮುತ್ತ ಎಲ್ಲ ಓಡಾಡಿದ್ರು. ಆಮೇಲೆ ಅಶೋಕ್ ನೇತೃತ್ವದಲ್ಲೇ ನಾನು ಒಂದು ಕಮಿಟಿ ಮಾಡ್ತೀನಿ, ಏನು ಸಲಹೆ ಇದೆ ಕೊಡಿ ನೋಡೋಣ ಅಂತ DCM DK ಶಿವಕುಮಾರ್ ಕೂಡ ಪ್ರತಿ ಸವಾಲ್ ಹಾಕಿದ್ದಾರೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪರ್ಮಿಷನ್ ತಗೊಂಡಿದ್ದೀರಾ? ಅಸೆಸ್ಮೆಂಟ್ ಮಾಡಿದ್ದೀರಾ? ಹೈಡ್ರೋಲಾಜಿಕಲ್ ಸರ್ವೆ ಮಾಡಿದ್ದೀರಾ? ಯಾವುದೂ ಇಲ್ಲ. ಆದರೆ ಆಗಲೇ ಟೆಂಡರ್ ಕರೆದಿದ್ದಾರೆ. ಇದನ್ನು ನಾವು ಮಾಡಬೇಕು ಅನ್ನುವಂಥ ಹಠಕ್ಕೆ ರಾಜ್ಯ ಸರ್ಕಾರ ಬಿದ್ದಿದೆ. ಇದು ಬೆಂಗಳೂರಿನ ಮತ್ತು ರಾಜ್ಯ ಸರ್ಕಾರವನ್ನ ಆರ್ಥಿಕವಾಗಿ ಕಂಪ್ಲೀಟ್ ಆಗಿ ದಿವಾಳಿ ಎಬ್ಸೋದಕ್ಕಿರುವಂತ ಇನ್ನೊಂದು ಯೋಜನೆ ಇದೆ. ಇವತ್ತು ಈ ಪ್ರಾಜೆಕ್ಟ್ ಎಷ್ಟು ಫೈನಾನ್ಷಿಯಲಿ ಅನ್ವಯಬಲ್ ಅಂದ್ರೆ DPR ನಲ್ಲೇನೆ ಅವರೇ ಹೇಳ್ಬಿಟ್ಟಿದ್ದಾರೆ 7,500 ಕೋಟಿ ರೂಪಾಯಿನ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಆಗಿ ಕಾಂಟ್ರಾಕ್ಟರ್ ಕೊಡಬೇಕು ಅಂತ. ಈ 7,500 ಕೋಟಿ ಎಲ್ಲಿಂದ ತರ್ತೀರಾ? ಸಾಲ ಮಾಡಿ ತರ್ತೀರಾ. ಅಂದ್ರೆ ಕಾಂಟ್ರಾಕ್ಟರ್ಗೆ ಈ ಪ್ರಾಜೆಕ್ಟ್ ಮಾಡಿ ಅವನ್ ಕೈ ಸುಟ್ಕೋತಾನೆ ಅಂತ ಮುಂಚೆನೆ ಗೊತ್ತಿರೋದ್ರಿಂದ ನೀವೇ 7,500 ಕೋಟಿ ರೂಪಾಯಿ ಅವನಿಗೆ ಗಿಫ್ಟ್ ಕೊಡಕ್ ಹೋಗ್ತಾ ಇದ್ದೀರಾ. ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದ್ರೆ ಅದೇನೆ. ಇಲ್ಲಿ ಎಕ್ಸಿಟ್ ಲಾಲ್ಬಾಗ್ನ ಹಾಪ್ಕಾಮ್ಸ್ ಹತ್ರ ಬರ್ತಾ ಇದೆ, ಒಂದು ಎಂಟ್ರಿ ಎಕ್ಸಿಟ್ ಪಾಯಿಂಟ್. ನಾನು ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ. ತೇಜಸ್ವಿ ಸೂರ್ಯ ಅವನಿಗೆ ಸ್ವಲ್ಪ ಅವನಿಗಿನ್ನ ಈಗ ನಾನು ಎಳ್ಸಂದ್ರೆ ನೀನ್ ತಿರ್ಗಾ ನೀನೇ ನನಗೆ ಹೇಳ್ಕೊಡ್ತಾ ಇದೀಯ ಹೇಳು ಅಂತ ಅಂದ್ಬಿಟ್ಟು. ಅವ್ನು ದೊಡ್ಡ ಲೀಡ್ರು, ಬಹಳ ಅತಿ ಬುದ್ಧಿವಂತ. ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡ್ಬಿಟ್ಟಿದ್ರು. ಅಲ್ಲೋಗಿ ಅಮೆರಿಕಾಗ ಹೋಗ್ಬಿಟ್ಟು ಇಂಟರ್ವ್ಯೂ ಇಲ್ಲದೆ, ಪಾಪ ಅವ್ರ ಪರ್ಮಿಷನ್ ಇಲ್ಲದೆ, ಪಾಪ ಇವರು ಯಾರು ವೈಟ್ ಹೌಸ್ ಟ್ರಂಪ್ ಮೀಟ್ ಮಾಡಕ್ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ, ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ್ಗೆ ಬೇರೆ ಅರ್ಜಿ ಹಾಕ್ತದೆ. ಮದುವೆಕ್ಕಿಂತ ಮುಂಚಿತವಾಗಿ ಲೆಟರ್ ಇದೆ, ಬೇಕಾದ್ರೆ ನಿಮ್ಗೆ ರಿಲೀಸ್ ಮಾಡುವಂತ ನಾನು ಮಾಡ್ತೀನಿ. ನಾನು ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಇವೆಲ್ಲ ಇದೆ. ಈಗ ನೋಡಿದ್ರೆ ಮೆಟ್ರೋ ಮನಿ ಎಲ್ಲ ಅಂತ ಹೇಳ್ತಾರೆ. ಕಾರ್ ಬಿಟ್ಬಿಟ್ಟು ಓಡಾಡ್ಲಿ ನೋಡೋಣ. ಎಲ್ಲ BJP ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ, ಮೆಟ್ರೋ ಅಲ್ಲಿ ಓಡಾಡ್ಲಿ. ಯಾರು ಬೇಡ ಅಂತಾರೆ? ಆಟೋಲ್ಲಿ ಓಡಾಡ್ಲಿ. ಇವೆಲ್ಲ ಇದು ಯಾರು ಈ ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ? ಇನ್ನು ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಾ ಇರುವಂತಹ ಟನಲ್ ಇದೆಯಲ್ಲ, ಇದು ಜನಸಾಮಾನ್ಯರಿಗೆ ಆಗ್ತಾ ಇರುವಂತದ್ದಲ್ಲ, ಇದು VIP ಟನಲ್ ಅಂತ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದಕ್ಕೆ ಸವಾಲ್ ಹಾಕಿರುವಂತಹ DCM ಅಶೋಕ್ ನೇತೃತ್ವದಲ್ಲೇ ಕಮಿಟಿ ಮಾಡ್ತೀನಿ, ಇವ್ರೇನ್ ಸಲಹೆ ಕೊಡ್ತಾರೆ ನೋಡೋಣ ಅಂತ ಪ್ರತಿ ಸವಾಲ್ ಹಾಕಿದ್ದಾರೆ. ಬೆಂಗಳೂರಿನ ಪರಿಸರ ಪ್ರೇಮಿಗಳ, ಬೆಂಗಳೂರಿಗೆ ಇತಿಹಾಸ ಇರತಕ್ಕಂಥ, ಬೆಂಗಳೂರಿಗೆ ಒಂದು ಮಾನ್ಯುಮೆಂಟ್ ಆಗಿರ್ತಕ್ಕಂಥ, ಬೆಂಗಳೂರಿಗೆ ಒಂದು ಸಸ್ಯ ಕಾಶಿ ಆಗಿರ್ತಕ್ಕಂಥ ಆ ಸಸ್ಯ ಕಾಶಿಗೆ ಇವತ್ತು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಗುಂಡಿ ತೋಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೈಲೆಂಟಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸುರಂಗ ಯೋಜನೆ ಇದರಿಂದ ಬೆಂಗಳೂರಿನ ಪರಿಸರ ಹಾಳಾಗುತ್ತೆ. ನಾನು ಅಶೋಕ್ಗೆ ಹೇಳ್ತಾ ಇದ್ದೀನಿ, ನಿನ್ನ ನೇತೃತ್ವದಲ್ಲೇ, ನಿನ್ನ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡ್ತೀನಿ. ಯು ಪ್ಲೀಸ್ ಗಿವ್ ಎ ಸಜೆಷನ್. ಯಾರು ಬೇಕು ಮೆಂಬರು, ನೀವೇ ಯಾವ ಟೆಕ್ನಿಕಲ್ ಪೀಪಲ್ಲು ಹೇಳ್ತೀರಾ ಹೇಳಿ, ಆ ಟೆಕ್ನಿಕಲ್ ಪೀಪಲ್ಲೇ ಹಾಕೋಣ. ಯು ಗಿವ್ ಎ ಸೊಲ್ಯೂಷನ್. ಐ ವಾಂಟ್ ಸೊಲ್ಯೂಷನ್. ಹಾಗೆ ಇವ್ರು ಟನಲ್ ರೋಡ್ ಮಾಡೋಕೆ ಹೊರಟಿದಾರಲ್ಲ, ಇದೊಂದು VIP ಟನಲ್, ಕಾರಿದ್ದವರಿಗೆ ಮಾತ್ರ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದರು. ಇದಕ್ಕೆ ಕೌಂಟರ್ ಕೊಟ್ಟಿರುವ DK ಶಿವಕುಮಾರ್, ನೀನೇ ಮದುವೆ ಆಗ್ತೀನಿ ಅಂತ ಬಂದು ಹೊಸ ಕಾರಿಗೆ ಅರ್ಜಿ ಹಾಕಿದ್ದಲ್ಲ, ಕಾರ್ ಬಿಟ್ಟು ನೀನು ಓಡಾಡ್ ನೋಡೋಣ ಅಂತ ಪ್ರತಿ ಸವಾಲ್ ಹಾಕಿದ್ದಾರೆ. ಇನ್ನು ಇದು VIP ಪ್ರಾಜೆಕ್ಟ್. ಈ ಕಾರಿಡಾರ್ ಅಲ್ಲಿ ಹೋಗಕ್ಕೆ, VIP ಟನಲ್ ಕಾರಿಡಾರ್ ಅಲ್ಲಿ ಹೋಗಕ್ಕೆ ಬರೀ ಕಾರ್ಗಳಿರ್ಬೇಕು. ನಿಮ್ಮ ಹತ್ರ ಕಾರ್ ಇಲ್ಲ ಅಂದ್ರೆ ನೋ ಎಂಟ್ರಿ. ಬರೀ ಕಾರಿದ್ದು ಆಗಲ್ಲ, ಕಾರಿದ್ದು ದಿನಕ್ಕೆ 660 ರೂಪಾಯಿ ಟೋಲ್ ಕಟ್ಟಬೇಕು. 20,000 ರೂಪಾಯಿ ತಿಂಗಳಿಗೆ. ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಸರ್? 20,000 ರೂಪಾಯಿ ಪ್ರತಿ ತಿಂಗಳು ಬರೀ ಟೋಲ್ ಕಟ್ಟಕ್ಕೆ ನಮ್ಮ ಕೈಲಿದೆ ದುಡ್ಡಿರೋರು ಅನ್ನೋರು. 20,000 rupees. ನೀವು ಲೋನ್ ತಗೊಂಡ್ರೆ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ
2 BHK ಮನೆ ತಗೊಂಡ್ಬಿಡ್ಬೋದು 20,000 ರೂಪಾಯಿ ಟೋಲ್ ಕಟ್ಟೋ EMI ಅಲ್ಲಿ. ಇಂಥ ಅನ್ಸೈಂಟಿಫಿಕ್ ಯೋಜನೆ ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಶ್ರೀಮಂತರಿಗೋಸ್ಕರ ಮಾಡಿರುವಂತ ಯೋಜನೆ ಇದು. ಕಾರ್ ಬೇಡ ಅಂತ ಹೇಳ್ತಿದ್ದ ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ್ಗೆ ಬೇರೆ ಅರ್ಜಿ ಹಾಕ್ತದೆ. ಮದುವೆಕ್ಕಿಂತ ಮುಂಚಿತವಾಗಿ ಲೆಟರ್ ಇದೆ, ಬೇಕಾದ್ರೆ ನಿಮ್ಗೆ ರಿಲೀಸ್ ಮಾಡುವಂತ ನಾನು ಮಾಡ್ತೀನಿ. ನಾನು ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಇವೆಲ್ಲ ಇದೆ. ಈಗ ನೋಡಿದ್ರೆ ಮೆಟ್ರೋಮೋನಿಯಲ್ ಅಂತ ಹೇಳ್ತಾರೆ. ಕಾರ್ ಬಿಟ್ಬಿಟ್ಟು ಓಡಾಡ್ಲಿ ನೋಡೋಣ. ಎಲ್ಲ ಬಿಜೆಪಿ ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ ಮೆಟ್ರೋ ಅಲ್ಲಿ ಓಡಾಡ್ಲಿ, ಯಾರು ಬೇಡ ಅಂತಾರೆ? ಆಟೋಲ್ಲಿ ಓಡಾಡ್ಲಿ. ಇವೆಲ್ಲ ಇದು ಯಾರು ಈ ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ?